Hello everyone, welcome back you all into the Master Camp course. So today we are going to discussing about organize, delete and display command. So this is class number 5, right? So ಇವತ್ತಿನ ಕ್ಲಾಸಲ್ಲಿ ನಾವು ಆರ್ಗನೈಸ್ ಅಲ್ಲಿರುವಂತಹ ಕಮೆಂಟ್ಸ್ಗಳ ಬಗ್ಗೆ, ಡಿಲೀಟ್ ಕಮೆಂಟ್ಸ್ಗಳ ಬಗ್ಗೆ ಆ್ಯಂಡ್ ಡಿಸ್ಪ್ಲೇ ಇಲ್ಲಿರುವಂತಹ ಎಲ್ಲ ಕಮೆಂಟ್ಸ್ಗಳ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಸೊ ಫಸ್ಟಿಗೆ ಆರ್ಗನೈಸಲ್ಲಿ ಎರಡು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಒಂದು ಡೆಪ್ತ್ ಬಗ್ಗೆ ಕೊಟ್ಟಿದ್ದಾನೆ, ಇನ್ನೊಂದು ಚೇಂಜ್ ಲೆವೆಲ್ ಬಗ್ಗೆ ಕೊಟ್ಟಿದ್ದಾನೆ, ರೈಟ್. ಸೊ ಜೆಡ್ ಅನ್ನೋದು ನಮಗೆ ಡೆಪ್ತ್ ಆಗುತ್ತೆ ಆ್ಯಂಡ್ ಸೊ ಇದು ನಮಗೆ ಚೇಂಜ್ ಲೆವೆಲ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಫಸ್ಟಿಗೆ ಜೆಡ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ನೋಡಿ ಸ್ನೇಹಿತರೆ, ಜೆಡ್ 0 ಅಂತೇಳಿ ಕೊಟ್ಟಿದ್ದಾನೆ. ಸೊ ಅದಕ್ಕಿಂತ ಮೊದಲು ನಮಗೆ ಜೆಡ್ ಅಂದರೆ ಏನು ಅಂತೇಳಿ ನಮಗೆ ಗೊತ್ತಿರಬೇಕು. ಸೊ ನೋಡಿ ಸ್ನೇಹಿತರೆ, ಈ ಹಾರಿಜೆಂಟಲ್ ಲೈನ್ ಇದೆಯಲ್ಲ, ಸೊ ಈ ಲೈನನ್ನು ನಾವು ಎಕ್ಸ್ ಆಕ್ಸಿಸ್ ಅಂತೇಳಿ ಕರಿತೀವಿ. ಅದೇ ರೀತಿ ಈ ವರ್ಟಿಕಲ್ ಲೈನ್ ಏನಿದೆಯಲ್ಲ, ಸೊ ಈ ವರ್ಟಿಕಲನ್ನು ವೈ ಆಕ್ಸಿಸ್ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ನಮಗೆ ಜೆಡ್ ಆಕ್ಸಿಸ್ ಎಲ್ಲಿದೆ, ರೈಟ್? ಸೊ ಯಾಕೆ ಯೂಸ್ ಮಾಡಬೇಕು ಇದಂತೇಳಿ. ಸೊ ನೀವು ಮೌಸನ್ನು ಜಸ್ಟ್ ಈ ರೀತಿ ಸ್ಲೈಟಾಗಿ ಮೂವ್ ಮಾಡಿ. ಸೊ ಸ್ಲೈಟಾಗಿ ಮೂವ್ ಮಾಡಿದಾಗ ಸೊ ನಮ್ಗೆ ಇಲ್ಲೊಂದು ಲೈನ್ ಕಾಣ್ತಾ ಇದೆ. ಸೊ ಈ ವ್ಯೂ ಕ್ಯೂಬನ್ನು ನೀವು ಅಬ್ಸರ್ವ್ ಮಾಡಿ. ಸೊ ಇದು ಜೆಡ್ ಆಕ್ಸಿಸ್ ಅಂತೇಳಿ ತೋರಿಸ್ತಾ ಇದೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಜೆಡ್ ಆಕ್ಸಿಸ್ ಅಂದರೆ ಇದು. ಸೊ ನಾವು ಇವಾಗ ಜೆಡ್ ಆಕ್ಸಿಸ್, ಸೊ ಈ ಪಾಯಿಂಟ್ ಏನಿದೆಯಲ್ಲ, ಸೊ ಈ ಸೆಂಟ್ರ್ ಪಾಯಿಂಟಿಂದ ಸೊ ಮುಂದ್ಗಡೆ ಡ್ರಾ ಮಾಡಿದರೆ ನಮಗೆ ಪಾಸಿಟಿವಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ಡ್ರಾ ಮಾಡಬೇಕಂದ್ರೆ ನೆಗೆಟಿವ್ ವ್ಯಾಲ್ಯೂ ಕೊಟ್ಟು ಡ್ರಾ ಮಾಡಬೇಕಾಗುತ್ತೆ. ಸಪೋಸ್ ಇಲ್ಲಿಂದ ನಾನು ಒಂದು 50 mm ಡ್ರಾ ಮಾಡಬೇಕಂದ್ರೆ ಈ ಆಪ್ಷನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ 0 ಡ್ರಾ ಮಾಡಬೇಕಂದ್ರೆ ಓಕೆ, ಯಾವುದೇ ವ್ಯಾಲ್ಯೂ ಕೊಡೋದು ಬೇಕಾಗಿಲ್ಲ. ಸೊ ಈ ಒಂದು ಒರಿಜಿನ್ ಪಾಯಿಂಟ್ ಅಂದರೆ ಎಕ್ಸ್ ಆಕ್ಸಿಸ್ಗೆ ಡ್ರಾ ಆಗ್ತಾ ಇರುತ್ತೆ, ರೈಟ್. ಸೊ ನೀವು ಇಲ್ಲಿಂದ ಒಂದು 50 mm ಡ್ರಾ ಮಾಡಬೇಕಂದ್ರೆ ಇಲ್ಲಿ ವ್ಯಾಲ್ಯೂ ಕೊಡಬೇಕು. ಪಾಸಿಟಿವಲ್ಲಿ ಡ್ರಾ ಮಾಡ್ಬೇಕಂದ್ರೆ ಪಾಸಿಟಿವ್ ವ್ಯಾಲ್ಯೂ, ನೆಗೆಟಿವಲ್ಲಿ ಡ್ರಾ ಮಾಡಬೇಕಂದ್ರೆ ನೆಗೆಟಿವ್ ವ್ಯಾಲ್ಯೂವನ್ನು ಕೊಡಬೇಕು, ರೈಟ್. ಸೊ ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ, ರೈಟ್. ಸೊ ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ವೈರ್ ಫ್ರೇಮಲ್ಲಿ ಹೋಗಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡುತ್ತೆ, ರೈಟ್. ಸೊ ಇವಾಗ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ ನಾನು ಇವಾಗ. ಸೊ ಈ ರೆಕ್ಟ್ಯಾಂಗಲ್ ಎಲ್ಲಿ ಡ್ರಾ ಆಗಿದೆ ನೋಡಿ, ಸ್ಲೈಡಾಗಿ ಮೂವ್ಮೆಂಟ್ ಮಾಡ್ತೀನಿ ನೋಡಿ. ಕರೆಕ್ಟ್ ಒರಿಜಿನ್ ಪಾಯಿಂಟಿಗೆ ಕನೆಕ್ಟ್ ಆಗಿ ಎಕ್ಸ್ ಆ್ಯಕ್ಸಿಸ್ಗೆ ಡ್ರಾ ಆಗಿರೋದು, ರೈಟ್. ಸೊ ಇದು ನಮಗೆ 0 ಪೊಸಿಷನ್ ಅಂತೇಳಿ ಕರೀತೀವಿ. ಸೊ ಅದೇ ರೀತಿ ನಾನು ಇವಾಗ ಜೆಡ್ನ ವ್ಯಾಲ್ಯೂ ಕೊಡ್ತೀನಿ ನೋಡಿ ಇವಾಗ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಜೆಡ್ನ ವ್ಯಾಲ್ಯೂ ಕೊಡ್ತಾಯಿದ್ದೀನಿ ಇವಾಗ 100 ಪಾಸಿಟಿವ್ ಕಡೆ ಡ್ರಾ ಆಗ್ಬೇಕು ನಮಗೆ. 100 mm 0 ಪಾಯಿಂಟಿಂದ 100 mm ಡ್ರಾ ಆಗುತ್ತೆ. ಸೊ ಎಂಟರ್ ಪ್ರೆಸ್ ಮಾಡಿ ಅಗೇನ್ ವೈರ್ ಫ್ರೇಮಲ್ಲಿ ಹೋಗಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾಯಿದ್ದೀನಿ ನಾನು ಇವಾಗ. ಸೊ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ ನೋಡಿ. ಸೊ ಅವಾಗ ಇಲ್ಲಿಗೆ ಈ ಒಂದು 0 ಪಾಯಿಂಟಿಗೆ ಡ್ರಾ ಆಗಿತ್ತು. ಸೊ ಇವಾಗ ಇಲ್ಲಿಂದ ನಮಗೆ 100 mm ಪಾಸಿಟಿವ್ ಕಡೆ ಡ್ರಾ ಆಗಿದೆ. ಸೊ ನೋಡ್ಬೋದು ಇವಾಗ ಗ್ಯಾಪ್. ಸೊ ಫ್ರಮ್ ಹಿಯರ್ ಟು ಹಿಯರ್, ರೈಟ್. ಸೊ ನಿಮಗೆ ಫ್ರಂಟ್ ವ್ಯೂವಲ್ಲಿ ತೋರಿಸ್ತೀನಿ, ನಾನು ಕ್ಲಿಯರಾಗಿ ಕಾಣುತ್ತೆ ಫ್ರಂಟ್ ವ್ಯೂವಲ್ಲಿ. ಸೊ ನೋಡಿ, ಇಲ್ಲಿಂದ ನಮಗೆ ಹೈಟ್ ಬಂದು 100 mm ಇದೆ, ರೈಟ್. ಸೊ ಇದೇ ರೀತಿ ನೀವು ಬ್ಯಾಕ್ ಸೈಡಲ್ಲಿ ಡ್ರಾ ಮಾಡ್ಬೇಕಂದ್ರೆ ಇಲ್ಲಿ ಮೈನಸ್ ಕೊಡಿ ಸ್ನೇಹಿತರೆ. -100 ಕೊಡ್ತಾಯಿದ್ದೀನಿ, ದೆನ್ ಎಂಟರ್. ಸೊ ಇದನ್ನು ಡಿಲೀಟ್ ಮಾಡ್ತೀನಿ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು, ರೈಟ್. ಅಗೇನ್ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿ ಆ್ಯಂಡ್ ಕ್ಲಿಕ್ ಓಕೆ. ಸೊ ನಾವು ಅಬ್ಸರ್ವ್ ಮಾಡಿ, ರೈಟ್. ಸೊ ನಮ್ಮ ಒರಿಜಿನ್ ಪಾಯಿಂಟ್ ಇಲ್ಲಿದೆ. ಫ್ರಮ್ ಹಿಯರ್ ಟು ಹಿಯರ್ -100 ಅಲ್ಲಿ ನಮಗೆ ಈ ರೀತಿ ರೆಕ್ಟ್ಯಾಂಗಲ್ ಡ್ರಾ ಆಗಿದೆ. ಸೊ ನಮಗೆ ಬೇಸಿಕಲಿ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಮಗೆ ಪ್ರೋಗ್ರಾಮಿಂಗಲ್ಲಿ ಯೂಸ್ ಆಗುತ್ತೆ. ಸೊ ನಮ್ಮ ಜಾಬ್ ಇಲ್ಲಿರುತ್ತೆ ಒರಿಜಿನ್ ಪಾಯಿಂಟಲ್ಲಿ. ಸೊ ನಿಮಗೆ ಟೂಲ್ ಸ್ಪೀಡಾಗಿ ಮೂವ್ಮೆಂಟ್ ಬಂದು ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಇಲ್ಲಿಂದ ಸ್ಲೋ ಮೂವ್ಮೆಂಟ್ಗೋಸ್ಕರ ನಾವು ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ, ಸ್ಲೋ ಮೂವ್ಮೆಂಟ್ಗೋಸ್ಕರ, ರೈಟ್. ನೋಡಿ ಫೀಡ್ ಏನಿರುತ್ತಲ್ಲ, ಸೊ ಫೀಡ್ ಸೊ ಇಲ್ಲಿ ಸ್ಪೀಡಾಗಿರುತ್ತೆ. ಫ್ರಮ್ ಇಲ್ಲಿಂದ ಇಲ್ಲಿಗೆ ಜಾಬ್ ಮೇಲೆ ಸ್ಲೋವಾಗಿ ಡಿಗ್ ಆಗೋದಕ್ಕೆ. ಸೊ ಸ್ಪೀಡಾಗಿ ಬಂದರೆ ನಿಮ್ಮ ಜಾಬ್ ಡ್ಯಾಮೇಜ್ ಆಗುವಂಥ ಸಿಚುವೇಶನ್ ಇರುತ್ತೆ, ರೈಟ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೈಟ್, ಇದಾದಮೇಲೆ ನಮಗೆ ನೆಕ್ಸ್ಟ್ ಚೇಂಜ್ ಲೆವೆಲ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ಅವಾಗಲಿಂದ ನಾನು ಲೆವೆಲ್ ಅಂತೇಳಿ ಆಪ್ಷನ್ಸ್ನಲ್ಲಿ ತುಂಬ ಹೇಳ್ತಾ ಇದ್ದೀನಿ, ರೈಟ್. ಸೊ ಈ ಲೆವೆಲ್ ಅನ್ನೋದು ಮಾಸ್ಟರ್ ಕ್ಯಾಮಲ್ಲಿ ಕನ್ಫ್ಯೂಷನ್ ಆಗುವುದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಇದಾಗಿದೆ. ಸೊ ನೋಡಿ ಸ್ನೇಹಿತರೆ, ಈ ವ್ಯೂ ಕಮಾಂಡಲ್ಲಿ ನಮಗೆ ಲೆವೆಲ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಇದನ್ನು ಆನ್ ಮಾಡಿದಾಗ ಸೊ ಇಲ್ಲಿ ಲೆಫ್ಟ್ ಸೈಡ್ ಬಾಟಮಲ್ಲಿ ನಮಗೆ ಲೆವೆಲ್ ಅಂತೇಳಿ ಆ್ಯಕ್ಟಿವ್ ಆಗಿರುತ್ತೆ. ಸೊ ಇವಾಗ ಲೆವೆಲ್ 1ನಲ್ಲಿ ನಾವು ಡ್ರಾ ಮಾಡ್ತಾ ಇರೋದು. ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಡ್ರಾಯಿಂಗನ್ನು ಡ್ರಾ ಮಾಡ್ತೀನಿ. ನಾನು ಒಂದು ಸರ್ಕಲ್ ಡ್ರಾ ಮಾಡಿದ್ದೀನಿ, ಅದೇ ರೀತಿ ಒಂದು ರೆಕ್ಟ್ಯಾಂಗಲ್ ಕೂಡ ಡ್ರಾ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಏನೇ ಡ್ರಾ ಮಾಡಿದಾಗ ನಮಗೆ ಪ್ರತಿಯೊಂದು ಲೈನ್ಸ್ ಇಲ್ಲಿ ಆ್ಯಡ್ ಹಾಕ್ಕೊಂತ ಹೋಗುತ್ತೆ. ಸರ್ಕಲ್ದು 1 ಲೈನ್ ಆ್ಯಂಡ್ ಈ ಒಂದು ರೆಕ್ಟ್ಯಾಂಗಲ್ದು 4 ಲೈನ್ ನೋಡಿ, ಟೋಟಲ್ ಆಗಿ 5 ಲೈನ್ ಅಂತೇಳಿ ನಮಗೆ ತೋರಿಸ್ತಾ ಇದೆ.
ಸೊ ಈ ಲೆವೆಲ್ ಬಗ್ಗೆ ಒಂದು ಸಪ್ರೇಟ್ ಆಗಿರುವಂಥ ಕ್ಲಾಸ್ ಇರುತ್ತೆ, ಇಲ್ಲಿ ಜಸ್ಟ್ ಇನ್ಫಾರ್ಮೇಷನ್. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ನಾವು ಲೆವೆಲ್ 1 ಅಂತೇಳಿ ಇಲ್ಲಿ ತೋರಿಸ್ತಾ ಇರೋದು, ನೀವು ಲೆವೆಲ್ 1ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರ ಅಂತೇಳಿ. ಸೊ ಈ ಆಪ್ಷನ್ಸ್ ಯಾಕೆ ಯೂಸ್ ಆಗುತ್ತೆ ಅಂದರೆ, ನೀವು ಈ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಎಂಟಿಟಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ 1ನೇ ಲೆವೆಲಿಂದ ಬೇರೆ ಲೆವೆಲ್ಗೆ ಶಿಫ್ಟ್ ಮಾಡೋದಕ್ಕೆ. ಸೊ 1ನೇ ಲೆವೆಲಿಂದ ನನಗೆ ಈ ಲೆವೆಲಲ್ಲಿ ಬೇಡ, ಸೊ ನನಗೆ ಇವಾಗ 2 ಲೈನ್ ಡ್ರಾ ಮಾಡಿದ್ದೀನಿ, ಬಟ್ ಈ ರೆಕ್ಟ್ಯಾಂಗಲನ್ನು ಬೇರೆ ಲೆವೆಲ್ಗೆ ಶಿಫ್ಟ್ ಮಾಡಬೇಕು, ಆ ಟೈಮಲ್ಲಿ ಯೂಸ್ ಆಗುತ್ತೆ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ, ನಮಗಿಲ್ಲಿ ಆಪ್ಷನ್ಸ್ ತೋರಿಸುತ್ತೆ. ಸೊ ಫಸ್ಟ್ ಈ ರೀತಿ ಆಫ್ ಇರುತ್ತೆ, ರೈಟ್. ಸೊ ಆಫ್ ಇದ್ದಾಗ ನೀವೇನು ಮಾಡ್ತೀರಿ, ಇಲ್ಲಿ ಮೂವ್ ಆಗ್ಬೇಕಾ ಅಥವಾ ಕಾಪಿ ಆಗ್ಬೇಕಂತೇಳಿ. ಸೊ ಕಾಪಿ ಮಾಡಬೇಕಂದ್ರೆ ಕಾಪಿ, ಮೂವ್ ಆಗ್ಬೇಕಂದ್ರೆ ಮೂವ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಇದನ್ನು ಅನ್ಚೆಕ್ ಮಾಡಿ. ಅನ್ಚೆಕ್ ಮಾಡಿದಾಗ ನಮಗೆ ನಂಬರ್ ಆಫ್ ಲೆವೆಲ್ಸ್ ಇಲ್ಲಿ ಕಾಣುತ್ತೆ. ಸೊ ಇಲ್ಲಿ ನಿಮಗೆ ಯಾವ ಲೆವೆಲ್ಗೆ ಹೋಗಬೇಕು, ನಾನು ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡಿ ಸೆಕೆಂಡ್ ಲೆವೆಲ್ಗೆ ಹೋಗ್ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿ ದೆನ್ ಓಕೆ ಮಾಡಿ ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಸೊ ಇಲ್ಲಿ ಡಿವೈಡ್ ಆಯಿತು. ಇವಾಗ ಸರ್ಕಲ್ ಅನ್ನೋದು ಲೆವೆಲ್ 1ಅಲ್ಲಿ ಹೋಗಿದೆ ಆ್ಯಂಡ್ ಈ ಒಂದು ರೆಕ್ಟ್ಯಾಂಗಲ್ ಅನ್ನೋದು ನಮಗೆ ಲೆವೆಲ್ 2ಅಲ್ಲಿ ಹೋಗಿದೆ, ರೈಟ್. ಈ ರೀತಿ ಸಿಂಪಲ್. ನಮಗೆ ಲೆವೆಲ್ಸ್ ಅಂದರೆ ನಾವು ಡ್ರಾ ಮಾಡ್ತೀವಿ, ಸಪೋಸ್ ಏನು ಬೇಕಾದ್ರೂ ಡ್ರಾ ಮಾಡಿರ್ತೀವಿ, ಅದನ್ನು ನಾವು ಡಿಫ್ರೆಂಟ್ ಸ್ಟೆಪ್ಪಲ್ಲಿ ನಾವು ಚೇಂಜ್ ಮಾಡೋದಕ್ಕೆ ಇದರ ಬಗ್ಗೆ ಒಂದು ಸಪ್ರೇಟ್ ಆಗಿರುವಂತಹ ಕ್ಲಾಸ್ ಇರುತ್ತೆ. ಇವಾಗ ಸಿಂಪಲ್ ಇದರ ಬಗ್ಗೆ ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳಿ ಸ್ನೇಹಿತರೆ, ರೈಟ್. ಸೊ ಇವಾಗ ನಾನು ಸರ್ಕಲ್ ಸೆಲೆಕ್ಟ್ ಮಾಡ್ಕೊಂಡಿನಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಇವೆರಡು ಆಪ್ಷನ್ಸ್ ಇಲ್ಲಿ ಆ್ಯಕ್ಟಿವ್ ಆಗಿ ಬರುತ್ತೆ. ಸೊ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನಾನು ಲೈನ್ 3 ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಒಂದು ಲೆವೆಲಿಂದ ರಿಮೂವ್ ಮಾಡಿ ಇನ್ನೊಂದು ಲೆವೆಲಿಗೆ ಶಿಫ್ಟ್ ಮಾಡೋದಕ್ಕೆ ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಲೆವೆಲ್ 3 ಆಗಿ ಕರೆಕ್ಟಾಗಿ ಬರುತ್ತೆ, ರೈಟ್. ಸೊ ಇದು ಬಂದು ನಮಗೆ ಚೇಂಜ್ ಲೆವೆಲ್ ಬಗ್ಗೆ. ಸೊ ಇವಾಗ ನಾವು ಡಿಲೀಟ್ ಕಮಾಂಡ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ನೋಡಿ ಸ್ನೇಹಿತರೆ, ವೈರ್ ಫ್ರೇಮಲ್ಲಿ ನಾನು ರೆಕ್ಟ್ಯಾಂಗಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು 2 ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ, ರೈಟ್. ಸೊ ಈ ರೀತಿ ಒಂದು 3 ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ಇದನ್ನು 3 ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಂಡು ವೈರ್ ಫ್ರೇಮಲ್ಲಿ ಇದರ ಲೈನ್ ಥಿಕ್ನೆಸ್ಸನ್ನು ಇನ್ಕ್ರೀಸ್ ಮಾಡಿ, ನಿಮಗಿನ್ನ ಕ್ಲಿಯರಾಗಿ ಕಾಣುತ್ತೆ, ರೈಟ್. ಸೊ ನೋಡಿ ಸ್ನೇಹಿತರೆ, ಡಿಲೀಟ್ ಕಮಾಂಡಲ್ಲಿ ಮೊದಲನೇ ಆಪ್ಷನ್ಸ್ ಬಂದು ನಮಗೆ ಡಿಲೀಟ್ ಎಂಟಿಟಿ ಅಂತೇಳಿ ಕೊಟ್ಟಿದ್ದಾರೆ. ರಿಮೂವ್ ಸೆಲೆಕ್ಟೆಡ್ ಎಂಟಿಟೀಸ್ ಫ್ರಮ್ ದ ಪಾರ್ಟ್ ಫೈಲ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಪಾರ್ಟ್ ಫೈಲಲ್ಲಿರುವಂತಹ ಲೈನ್ಸನ್ನು ನಾವು ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ನಾನು ಇವಾಗ 3 ಲೈನನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಈ 3 ಲೈನ್ ನನಗೆ ಅವಶ್ಯಕತೆ ಇಲ್ಲ. ಸೊ ಅವಾಗ ಏನು ಮಾಡ್ತೀನಿ, ನಾನು ಡಿಲೀಟ್ ಎಂಟಿಟಿ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅಲ್ಲಿಂದ ಆ ಒಂದು ಎಂಟಿಟಿ ರಿಮೂವ್ ಆಗುತ್ತೆ. ಎಂಟಿಟಿ ಅಂದರೆ ಲೈನ್ಸ್ ನಿಂತರೆ ಪ್ರತಿಯೊಂದು ಲೈನ್ಸ್ ನಾವು ಎಂಟಿಟಿ ಅಂತೇಳಿ ಕರಿತೀವಿ. ಸೊ ಅಗೇನ್ ನಾನು ಡಿಲೀಟ್ ಮಾಡಿರುವಂತಹ ಎಂಟಿಟಿ ನನಗೆ ರೀಜನ್ರೇಟ್ ಆಗಬೇಕಂದ್ರೆ ಡಿಲೀಟ್ ಎಂಟಿಟಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಒಂದೊಂದೇ ಆಗಿ ನಮಗೆ ರೀಜನ್ರೇಟ್ ಆಗುವಂತ ಬರುತ್ತೆ, ರೈಟ್. ಇದು ಸಿಂಪಲ್ ಆಗಿರುವಂತಹ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಡೂಪ್ಲಿಕೇಟ್. ನೋಡಿ ಸ್ನೇಹಿತರೆ, ಡೂಪ್ಲಿಕೇಟ್ ಅಂದರೆ ನಾನು ಇವಾಗ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ಅದೇ ಒಂದು ರೆಕ್ಟ್ಯಾಂಗಲ್ ಮೇಲೆ ಇನ್ನೊಂದು ರೆಕ್ಟ್ಯಾಂಗಲ್ ಸಪೋಸ್ ಆಗಿ ಡ್ರಾ ಆಗಿರುತ್ತೆ, ರೈಟ್. ಸೊ ಅದೇ ರೀತಿ ಲೈನ್ ಕೂಡ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲೊಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಅಗೇನ್ ಸೊ ಇದರ ಮೇಲೆ ಇನ್ನೊಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಆ್ಯಂಡ್ ಸಪ್ರೇಟಾಗಿ ಕೂಡ ನಾನು ಇಲ್ಲೊಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ನಮಗೆ ಗೊತ್ತಿರೋದಿಲ್ಲ, ರೈಟ್. ಸೊ ಡೂಪ್ಲಿಕೇಟ್ ಆಗಿರೋದು ನಮಗೆ ಇಲ್ಲಿ ಕಾಣೋದಿಲ್ಲ. ಜಸ್ಟ್ ಈ ರೀತಿ ಜಸ್ಟ್ ವಿಸಿಬಲ್ ಆಗಿ ನೋಡಿ, ಇದರಲ್ಲಿ ಯಾವುದು ಡೂಪ್ಲಿಕೇಟ್ ಆಗಿದೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಸೊ ಆವಾಗ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಡೂಪ್ಲಿಕೇಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಡೂಪ್ಲಿಕೇಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಮಗೆ ಈ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಪಾಯಿಂಟ್ಸ್ ಯಾವುದೇ ರೀತಿಯಂಥ ಡೂಪ್ಲಿಕೇಟ್ ಇಲ್ಲ. ಲೈನ್ಸ್ 7 ಡೂಪ್ಲಿಕೇಟ್ ಅನ್ವಾಂಟೆಡ್ ಲೈನ್ಸ್ ಇದೆ. ಆರ್ಕ್ ಯಾವುದೇ ರೀತಿಯಂಥ ಡೂಪ್ಲಿಕೇಟ್ ಇಲ್ಲ ಅಂತೇಳಿ ಇಷ್ಟಕ್ಕೊಂದು ಆಪ್ಷನ್ಸ್ ಬರುತ್ತೆ, ರೈಟ್. ಸೊ ನೋಡಿ ಇವು ನಮಗೆ ಕಲರ್ ಕೋಡಲ್ಲಿ ಕೂಡ ಇಂಡಿಕೇಟ್ ಆಗುತ್ತೆ. 1 2 3 4 5 6 ಆ್ಯಂಡ್ 7. ಸೊ 7 ಅನ್ವಾಂಟೆಡ್ ಲೈನ್ಸ್ ಇದೆ ಅಂತೇಳಿ ಅದು ನಮಗೆ ಹೇಳ್ತಾ ಇದೆ, ರೈಟ್. ಸೊ ನಾವು ಬೇಕಾದ್ರೆ ಅವಾಗ ಇದನ್ನು ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನು ನಾವು ಡೈರೆಕ್ಟಾಗಿ ಇಲ್ಲಿಂದ ರಿಮೂವ್ ಮಾಡಬಹುದು. ಈ ರೀತಿ ಸೆಲೆಕ್ಟ್ ಮಾಡಿ ಹೋಮ್ ಕಮಾಂಡಲ್ಲಿ ಡಿಲೀಟ್ ಆಪ್ಷನ್ಸ್ ಯೂಸ್ ಮಾಡಿದರೆ ನಮಗೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ, ರೈಟ್. ಸೊ ಇಲ್ಲಾಂದರೆ ನೀವು ಜಸ್ಟ್ ಕೀಬೋರ್ಡಲ್ಲಿ ಡಿಲೀಟ್ ಮಾಡಿದರೆ ನೀವು ಸಿಂಗಲ್ ಆಗಿ ಡಿಲೀಟ್ ಆಗುತ್ತೆ, ರೈಟ್. ಸೊ ಈ ರೀತಿ ನಾವು ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ಅಂದರೆ ನಮ್ಗೆ ಜಸ್ಟ್ ಡೂಪ್ಲಿಕೇಟ್ ಫೈಂಡ್ ಮಾಡೋಕ್ಕೋಸ್ಕರ ನಮಗೆ ಯೂಸ್ ಆಗುತ್ತೆ, ರೈಟ್. ಸೊ ಇದು ಡಿಲೀಟ್ ಕಮಾಂಡ್ ಬಗ್ಗೆ, ರೈಟ್. ಸೊ ಅದೇ ರೀತಿ ಡಿಸ್ಪ್ಲೇ ಕಮಾಂಡ್ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋಣ. ನೋಡಿ ಸ್ನೇಹಿತರೆ, ಡಿಸ್ಪ್ಲೇ ಕಮಾಂಡಲ್ಲಿ ನಮಗೆ ಮೇನಾಗಿ ಯೂಸ್ ಆಗುವುದು ಹೈಡ್. ನಾವು ಡ್ರಾ ಮಾಡಿರುವಂತಹ ಡ್ರಾಯಿಂಗನ್ನು ಹೈಡ್ ಮಾಡುವುದಕ್ಕೆ, ಆರ್ಕ್ನ ಒಂದು ಸೆಂಟರ್ ಪಾಯಿಂಟ್ ಫೈಂಡ್ ಮಾಡೋದಕ್ಕೆ ಆ್ಯಂಡ್ ಲೈನ್ಸ್ಗಳ ಒಂದು ಸೆಂಟರ್ ಪಾಯಿಂಟ್ ಎಂಡ್ ಪಾಯಿಂಟನ್ನು ನಾವು ಫೈಂಡ್ ಮಾಡೋದಕ್ಕೆ ಈ ಒಂದು ಕಮೆಂಟ್ ಯೂಸ್ ಆಗುತ್ತೆ. ಸೊ ಸಪೋಸ್ ನೋಡಿ ಸ್ನೇಹಿತರೆ, ಎಕ್ಸಾಂಪಲ್ಸ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನು ಇಲ್ಲೊಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ, ರೈಟ್. ಸೊ ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಅದೇ ರೀತಿ ಸರ್ಕಲ್ ಕೂಡ ಡ್ರಾ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಸರ್ಕಲ್ ಡ್ರಾ ಮಾಡಿದ್ದೀನಿ, ಅನದರ್ ಒಂದು ಸರ್ಕಲ್ ಡ್ರಾ ಮಾಡಿದ್ದೀನಿ ಆ್ಯಂಡ್
ಆರ್ಕ್ ಕೂಡ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಇವಾಗ. ಸೊ ಈ ರೀತಿ ಒಂದು 3 ಪಾಯಿಂಟ್ ಆರ್ಕನ್ನು ಡ್ರಾ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ಒಂದು ಲೈನ್ ಕೂಡ ಡ್ರಾ ಮಾಡ್ತಾ ಇದ್ದೀನಿ ನಾನು ಇವಾಗ, ಒಂದು ಲೈನ್ ಕೂಡ ಡ್ರಾ ಮಾಡಿದ್ದೀನಿ, ರೈಟ್. ಸೊ ಕಂಟ್ರೋಲ್ ಎ ಮೇಲೆ ಪ್ರೆಸ್ ಮಾಡಿದ್ರೆ ನಮಗೆ ಸೆಲೆಕ್ಟ್ ಆಗುತ್ತೆ. ಹೋಮ್ ಕಮಾಂಡಲ್ಲಿ ಹೋಗಿ ಇದರ ಒಂದು ಥಿಕ್ನೆಸ್ ಕೂಡ ಜಾಸ್ತಿ ಮಾಡಿದ್ದೀನಿ. ಸೊ ಫಸ್ಟಿಗೆ ಹೈಡ್ ಕಮಾಂಡ್. ಸೊ ನೋಡಿ ಸ್ನೇಹಿತರೆ, ನಾವು ಸೆಲೆಕ್ಟ್ ಮಾಡಿರುವಂತಹ ಒಂದು ಎಂಟಿಟಿ ಬಿಟ್ಟು ರಿಮೈನಿಂಗ್ ಏನಿದೆಯಲ್ಲ, ಸೊ ಇವೆಲ್ಲವೂ ನಮಗೆ ಹೈಡ್ ಆಗುತ್ತೆ, ಡಿಲೀಟ್ ಆಗಿರೋದಿಲ್ಲ, ಹೈಡ್ ಆಗುತ್ತೆ. ಸೊ ಈ ರೀತಿ ಸೆಲೆಕ್ಟ್ ಮಾಡಿದಾಗ ಆ ಆಪ್ಷನ್ಸ್ ಇಲ್ಲೇ ನಮಗೆ ಓಪನ್ ಆಗಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ನಾವು ಸೆಲೆಕ್ಟ್ ಮಾಡಿರೋದು ಬಿಟ್ಟು ರಿಮೈನಿಂಗ್ ಎಲ್ಲ ನಮಗೆ ಡಿಲೀಟ್ ಆಗುತ್ತೆ. ಅಗೇನ್ ನಮಗೆ ರೀಜನ್ರೇಟ್ ಆಗಬೇಕಂದ್ರೆ ಅದೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಅಗೇನ್ ರೀಜನ್ರೇಟ್ ಆಗುತ್ತೆ. ಸಿಂಪಲ್, ರೈಟ್. ಸೊ ಈ ರೀತಿ ಒಂದು ನಮಗೆ ಯಾವುದು ವಿಸಿಬಲ್ ಆಗಬೇಕಲ್ಲ, ಸೊ ಆ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಈ ರೀತಿ ಕ್ಲಿಕ್ ಮಾಡ್ತೀವಿ. ಸೊ ಇದು ಪ್ರೋಗ್ರಾಮಲ್ಲಿ ನಮಗೆ ಎಲ್ಲಿ ಯೂಸ್ ಆಗುತ್ತೆ? ಸೊ ಪ್ರೋಗ್ರಾಮಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ನಾವು ಈ ರೀತಿ ಸುಮಾರು ಲೈನ್ಸನ್ನು ಕ್ರಿಯೇಟ್ ಮಾಡಿರ್ತೀವಿ. ಸಪೋಸ್ ಯಾರೇ ನಿಮ್ಮ ಮ್ಯಾನೇಜರ್ ಬಂದು ಸೊ ಫೇಸಿಂಗ್ ಆಪರೇಷನ್ ಯಾವ ರೀತಿ ಮಾಡಿದ್ಯಾ, ರೆಫರೆನ್ಸ್ ಯಾವ ರೀತಿ ಕೊಟ್ಟಿದ್ದೆ ಅಂದಾಗ ನೀವು ಈ ರೀತಿ ಜಸ್ಟ್ ಫೇಸಿಂಗ್ ನಾನು ಸೊ ಇಷ್ಟರಲ್ಲಿ ರನ್ ಮಾಡ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಈ ರೀತಿ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಹೈಡ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ನೀವು ಜಸ್ಟ್ ಫೇಸಿಂಗ್ ಇಷ್ಟರಲ್ಲಿ ಮಾಡ್ತಾ ಇದ್ದೀನಿ, ಪಾಕೆಟ್ ಇಷ್ಟರಲ್ಲಿ ಮಾಡ್ತಾ ಇದ್ದೀನಿ ಅಂತೇಳಿ ಅವರಿಗೆ ತೋರ್ಸೋಕ್ಕೆ ಯೂಸ್ ಆಗುತ್ತೆ, ರೈಟ್. ಸೊ ಇದಾದಮೇಲೆ ಆರ್ಕ್ ಸೆಂಟ್ರ್ ಪಾಯಿಂಟ್. ಸೊ ಈ ಆಪ್ಷನ್ಸ್ ನೀವು ಆ್ಯಕ್ಟಿವ್ ಮಾಡಿದರೆ ಆರ್ಕ್ ನೋಡಿ ಎಷ್ಟು ಆರ್ಕ್ ಇದೆಯಲ್ಲ, ಸೊ ಅವೆಲ್ಲ ಆರ್ಕ್ನ ಒಂದು ಸೆಂಟ್ರ್ ಪಾಯಿಂಟ್ ನಿಮಗೆ ವಿಸಿಬಲ್ ಆಗುತ್ತೆ. ಸೊ ನೋಡ್ಬೋದು ಈ ರೀತಿ ಸೆಂಟ್ರ್ ಪಾಯಿಂಟ್ ವಿಸಿಬಲ್ ಆಗುತ್ತೆ. ಸೊ ನೀವು ಈ ರೀತಿನೂ ಅಲ್ಲ, ಸೊ ಅಗೇನ್ ನೀವು ಈ ಸೆಂಟ್ರ್ ಪಾಯಿಂಟ್ ವಿಸಿಬಲ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ನೀವು ಯಾವುದೇ ರೀತಿಯ ಒಂದು ಸೆಂಟ್ರ್ ಪಾಯಿಂಟ್ ತಗೊಳ್ಳಿ. ಸೊ ನೋಡಿ ಸ್ನೇಹಿತರೆ, ಇವಾಗ ಎಂಟರ್ ದ ಸೆಂಟ್ರ್ ಪಾಯಿಂಟ್ ಅಂತ ಕೇಳ್ತಾ ಇದೆ. ಸೊ ಈ ರೀತಿ ನೀವು ಈ ಡ್ರಾ ಮಾಡಿರುವಂತಹ ಸರ್ಕಲ್ನ ಮೇಲೆ ಬಂದರೆ ಆಟೋಮೆಟಿಕ್ಕಾಗಿ ಈ ರೀತಿ ಕೂಡ ಆ್ಯಕ್ಟಿವ್ ಆಗುತ್ತೆ. ಬಟ್ ಇದು ನಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ರೈಟ್. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಹೋಮ್ ಕಮಾಂಡಲ್ಲಿ ಆರ್ಕ್ ಸೆಂಟ್ರ್ ಪಾಯಿಂಟನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಆ್ಯಕ್ಟಿವ್ ಆಗುತ್ತೆ, ರೈಟ್. ಸೊ ಅದೇ ರೀತಿ ಎಂಡ್ ಪಾಯಿಂಟ್ಸ್. ಸೊ ಎಂಡ್ ಪಾಯಿಂಟ್ಸ್ ಅಂದರೆ ಏನಿಲ್ಲ, ನಾವು ಡ್ರಾ ಮಾಡಿರುವಂತಹ ಪ್ರತಿಯೊಂದು ಲೈನ್ನ ಎಂಡ್ ಪಾಯಿಂಟನ್ನು ನಮಗೆ ತೋರಿಸುತ್ತೆ. ನೋಡಿ ಎಂಡ್ ಪಾಯಿಂಟ್ ಇಲ್ಲಿ ತೋರಿಸ್ತಾ ಇದೆ, ಸೊ ಇಲ್ಲೊಂದು ಎಂಡ್ ಪಾಯಿಂಟ್ ತೋರಿಸ್ತಾ ಇದೆ. ಸೊ ಈಚ್ ಆ್ಯಂಡ್ ಎವ್ರಿ ಒಂದು ಡ್ರಾ ಮಾಡಿರುವಂತಹ ಲೈನ್ಸ್ ಮೇಲೆ ಎಂಡ್ ಪಾಯಿಂಟ್ ತೋರಿಸುತ್ತೆ. ಅದೇ ರೀತಿ ಸರ್ಕಲ್ ಕೂಡ ನಮಗೆ 0 ಪಾಯಿಂಟ್ ಅಂತ ತೋರಿಸುತ್ತೆ. ಇದು ನಮಗೆ ಸರ್ಕಲ್ನ ಎಂಡ್ ಪಾಯಿಂಟ್, ಸೊ ಬಿಗಿನಿಂಗ್ ಪಾಯಿಂಟ್ ಅಂತ ತೋರಿಸುತ್ತೆ. ಸೊ ಅದೇ ರೀತಿ ಇದರಲ್ಲಿ ಲಾಸ್ಟ್ ಬಂದು ಬ್ಲ್ಯಾಂಕ್. ನೋಡಿ ಸ್ನೇಹಿತರೆ, ಬ್ಲ್ಯಾಂಕ್ ಮತ್ತು ಹೈಡಿಗೆ ಎರಡು ಸೇಮ್, ಬಟ್ ಹೈಡಲ್ಲಿ ನಾವು ಸೆಲೆಕ್ಟ್ ಮಾಡಿರುವಂಥ ಕಮಾಂಡ್ ನಮಗೆ ಕಾಣುತ್ತೆ. ಸೊ ಇದು ಹೈಡಲ್ಲಿ ಸೆಲೆಕ್ಟ್ ಮಾಡಿ ಅದಷ್ಟೇ ನಮಗೆ ಕಾಣುತ್ತೆ. ಬಟ್ ಇದರಲ್ಲಿ ಹಂಗಲ್ಲ, ಇದು ಡಿಫ್ರೆಂಟ್, ರಿವರ್ಸ್ ಆಗಿ ನೋಡಿ. ನಾನು ಇವಾಗ ಒಂದು ಸರ್ಕಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹೋಮ್ ಕಮಾಂಡಲ್ಲಿ ಹೈಡ್ ಮೇಲೆ ಕ್ಲಿಕ್ ಮಾಡಿದರೆ ಅದಷ್ಟೇ ನಮಗೆ ಹೈಡ್ ಆಗುತ್ತೆ. ಸೊ ಅಗೇನ್ ನಮಗೆ ಇಲ್ಲಿ ಅನ್ಹೈಡ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ರೈಟ್ ನಾವು ಸೆಲೆಕ್ಟ್ ಮಾಡಿರೋದು ನಮಗೆ ಕಾಣುತ್ತೆ, ರೈಟ್. ಸೊ ಇದು ಹೈಡ್ ಅನ್ಹೈಡ್ ಬಗ್ಗೆ. ಸೊ ಇನ್ನೊಮ್ಮೆ ನೋಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನಿಗೆ ಹೈಡ್ ಆಗಬೇಕು. ಅವಾಗ ಏನು ಮಾಡ್ತೀರಿ ಅಂದರೆ ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಸೊ ಅದು ಬ್ಲ್ಯಾಂಕ್ ಆಗುತ್ತೆ. ಅಗೇನ್ ನೀವು ಅನ್ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಾವು ಏನು ಬ್ಲ್ಯಾಂಕ್ ಮಾಡಿರ್ತೀವಲ್ಲ ಅದಷ್ಟೇ ನಮಗೆ ಅನ್ಬ್ಲ್ಯಾಂಕ್ ಆಗಿ ಕಾಣುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಜೊತೆ ಬರ್ತೀನಿ. ಏನೇ ಡೌಟ್ಸ್ ಇದ್ದರೂ ನೀವು ನನಗೆ ಕಾಲ್ ಮಾಡಿ ಕೂಡ ಕೇಳಬಹುದು, ರೈಟ್. ಸೊ ಥ್ಯಾಂಕ್ ಯು.